ಮಾರ್ನಿಂಗ್ ಎದ್ದು ನಾನೊಂದು ಗ್ಲಾಸ್ ನೀರಿಗೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ಕೊಲೆಸ್ಟ್ರಾಲಿಂದ ಇತ್ತು ಎವ್ರಿವನ್ ಹೇರ್ ಫಾಲ್ ಯಾವುದೇ ಇದ್ರೂ ಇದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಇದನ್ನ ಒಂದು 5 ಮಿನಿಟ್ಸ್ ಬಿಟ್ಟು ಕುಡಿತೀನಿ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಬಿಸಿಬೇಳೆ ಭಾತ್ ಮಾಡಬೇಕಂತ. ಬಿಸಿಬೇಳೆ ಭಾತ್ ಮಾಡಿ ಮತ್ತು ಮನೆ ಕ್ಲೀನ್ ಮಾಡ್ಕೋಬೇಕು. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ವ್ಯೂ ಮಾಡಿ ನನ್ನ ವೀಡಿಯೋಸ್ನ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಆ್ಯಕ್ಚುಲಿ ಬಂದು ಇವಾಗ 6 o'clock ಆಗಿದೆ. ಮಾರ್ನಿಂಗ್ 6 o'clock ಆಗಿದೆ. ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು, ಬಿಸಿಬೇಳೆ ಭಾತ್ ಮಾಡ್ಕೊಂಡಿದ್ದೀನಿ ಅಂತ ಮಾಡೋಣ ಅಂತ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದ್ದೀನಿ. ಸೊ ಬಿಸಿಬೇಳೆ ಭಾತ್ ಮಾಡಿ ಇವತ್ತಿನ ದಿನ ಎಲ್ಲ ನಂದು ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಈ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವಿತ್ ಬಿಸಿಬೇಳೆ ಭಾತ್ ಮಾಡಿ ಮತ್ತು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡೋದಿದೆ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇವಾಗ ಬಿಸಿಬೇಳೆ ಭಾತ್ ಮಾಡಿದೆ. ಹೆಲ್ತಿಯಾಗಿ ಗೋಧಿ ನುಚ್ಚಿನ ಬಿಸಿಬೇಳೆ ಭಾತ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕು, ಅಷ್ಟು ಸ್ವಲ್ಪ ಮೆಸ್ಸಿಯಾಗಿದೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೋಡಿ ಹಾಲು ಕೂಡ ಕ್ಲೀನ್ ಮಾಡಬೇಕು. ಟೈಮ್ ಇವಾಗ 6:45 ಆಗಿದೆ. ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಸ್ವಲ್ಪ ನಿನ್ನೆ ಬಿರಿಯಾನಿ ಮಾಡಿದ್ದು, ಬಿರಿಯಾನಿ ಸ್ವಲ್ಪ ಇದೆ, ಚಿಕನ್ ಬಿರಿಯಾನಿ, ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಏನಿದೆ ಡೈಲಿ ರೊಟೀನ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ರೆಶ್ ಗಾಳಿ ಬರ್ತಾಯಿದೆ. ಈರುಳ್ಳಿನೂ ಖಾಲಿ ಆಗ್ತಾ ಬಂತು, ಮತ್ತೆ ತಗೊಂಡ್ಬರ್ಬೇಕು ಊರಿಗೋದೆಲ್ಲ. ಹೀಗಿದೆ. ಈಗ ಏನೇನು ಮಾಡ್ತೀನಿ ಟುಡೇ ಇದೆಲ್ಲ ನೋಡೋಣ ಬನ್ನಿ. ಇವತ್ತು ಏನು ಗೊತ್ತಾ ಫ್ರೆಂಡ್ಸ್, ಫ್ರೆಶ್ ಗಾಳಿ ಬರುತ್ತೆ ಅಂತ ವಿಂಡೋ ಓಪನ್ ಮಾಡಿದ್ರೆ ತುಂಬ ಚಳಿ ಆಗ್ತಾ ಇರುತ್ತೆ. ಆದರೆ ಫುಲ್ ಚೆನ್ನಾಗಿರುತ್ತೆ. ಒಂದು ನೈಟೆಲ್ಲ ಫ್ಯಾನಲ್ಲಿ ಇರ್ತೀವಲ್ವ, ಬೆಳಗ್ಗೆ ಓಪನ್ ಮಾಡಿದ್ರೆ ವಿಂಡೋ ತುಂಬ ಫ್ರೆಶ್ಶಾಗಿ ಗಾಳಿ ಬರುತ್ತೆ. ಬಟ್ ಅಷ್ಟೇ ಚಳಿ ಕೂಡ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಒಳ್ಳೇದು ತೊಗೋಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನಾನು ಓಪನ್ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಭಾತ್ ಮಾಡಿದೆ. ಆ್ಯಕ್ಚುಲಿ ಗೋಧಿ ನುಚ್ಚಿನ ಬಿಸಿಬೇಳೆ ಭಾತ್ ಇದು. ಟೈಮ್ ಈಗ 7 o'clock ಆಗಿದೆ. ಮತ್ತು ನೆಕ್ಸ್ಟ್ ಕೆಲಸ ಏನಂತ ನೋಡೋಣ. ಬ್ರೇಕ್ಫಾಸ್ಟ್ ಆಯಿತು, ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತೀನಿ. ಈ ಥರ ಮೆಸ್ಸಿ ಇದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಆಚೆ ಹೋಗಬೇಕಿತ್ತು. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವಾಗ ಜಸ್ಟ್ ಬಿಸಿಬೇಳೆ ಭಾತ್ ಮಾಡಿದ್ದಲ್ಲ, ಬ್ರೇಕ್ಫಾಸ್ಟ್ ತಿಂದು ಚಿಕ್ಕಪೇಟೆ ಹೋಗೋದು ವರ್ಕ್ ಇದೆ. ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಹೋಗಬೇಕು, ಹಾಗಾಗಿ ಹೋಗಬೇಕು. ಬನ್ನಿ ಚಿಕ್ಕಪೇಟೆ ಹೋಗೋದು ಆಯಿತು, ಎಲ್ಲ ನಾನು ನೋಡೋಣ ಹೇಗಿರುತ್ತೆ ಅಂತ. ನಾನು ಚಿಕ್ಕಪೇಟೆ ಹೋಗ್ತಾಯಿದ್ದೆ. ಫುಲ್ ಮಳೆ ಇತ್ತು ಇವತ್ತು. ಸೊ ಹಾಗಾಗಿ ಬೈಕಲ್ಲಿ ಹೋಗೋಲ್ಲ, ಕಾರಲ್ಲಿ ತೊಗೊಂಡೋದ್ರೆ ಅಂತೂ ಪಾರ್ಕಿಂಗ್ ಪ್ರಾಬ್ಲಮ್ ಅಂತೇಳಿ ನಾನು ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಇವಾಗ ಫ್ರೀ ಆಗಿದೆ. ನೋಡಿ ಎಷ್ಟು ಮಳೆ ಇದೆ. ನಾನು ಫಸ್ಟ್ ಟೈಮ್ ಚಿಕ್ಕಪೇಟೆ ಇಷ್ಟು ಕ್ಲಿಯರ್ ಆಗಿರೋದು ನೋಡಿರೋದು. ನಾನು ನೋಡೇ ಇಲ್ಲ, ಮಳೆ ಬರ್ತಾ ಇರೋದಕ್ಕೆ ಜನಗಳೇ ಇರಲಿಲ್ಲ. ಸೊ ನಾನು ಹೋಗ್ತಾಯಿದ್ದೆ. ನಾನು ಹೋಗ್ತಾ ಇರೋದು ಚಿಕ್ಕಪೇಟೆ ಪ್ಲಾಜಾನಲ್ಲಿ ಫಸ್ಟ್ ಫ್ಲೋರ್ ಲೆಫ್ಟ್ ಸೈಡಲ್ಲಿ ನಾನು ಸ್ಟಿಚಿಂಗ್ ಕೊಡೋದು ಬ್ಲೌಸ್ ಯಾವಾಗಲೂ. ಬನ್ನಿ ಅದು ಶಾಪ್ ಹೇಗಿದೆ ಅಂತ ನಾನು ತೋರಿಸ್ತೇನೆ, ನೋಡೋಣ.
ಬ್ಲೌಸ್ ಎಲ್ಲ ಸ್ಟಿಚ್ ಕೊಟ್ಟು ಬಂದೆ, ಮತ್ತು ಟ್ರಾಫಿಕ್ ತುಂಬ ಇತ್ತು. ಒಂದು ಕಡೆ ರೋಡಲ್ವಾ ಇವಾಗಿರೋದು, ಸೊ ಹಾಗಾಗಿ ಈ ಕಡೆ ಫುಲ್ ಟ್ರಾಫಿಕ್ ಇದೆ ಅಂತೇಳಿ ಆಟೋ ಸಿಗ್ತಾನೆ ಇರಲಿಲ್ಲ. ಮತ್ತು ಕೊನೆಗೆ ಒಂದು ಆಟೋ ಸಿಕ್ತು, ಆಟೋ ಇಟ್ಕೊಂಡು ಬಂದೆ. ಮತ್ತು ಮನೆಗೆ ಬಂದರೆ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ಆಯಿತು ಅಂತೇಳಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಮತ್ತು ಮನೆಗೆ ಬರೋದ್ರಲ್ಲಿ ಸೇಮ್ ಮಳೆ ಇತ್ತು. ನೋಡಿ ಪೂಜೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಮತ್ತು ಈವ್ನಿಂಗು ಸಾಂಬಾರು ಮಾಡಬೇಕು. ಸೊ ಸಾಂಬಾರು ಮಾಡೋದಕ್ಕೆ ನಾನು ತೊಗರಿಬೇಳೆ ಮತ್ತು ಹೀಗೆ ತರಕಾರಿ ತೊಗೊಂಡಿದ್ದೀನಿ. ಹುಳಿ ಸಾರು ಮಾಡಬೇಕಂತ, ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂತ ಒಂದು ಬೆಳ್ಳುಳ್ಳಿನ ಕ್ರಷ್ ಮಾಡಿಟ್ಟಿದ್ದೀನಿ. ಬನ್ನಿ ಹೇಗೆ ಮಾಡೋತೀನಿ ನಾನು ವೆಜಿಟೇಬಲ್ ಸಾಂಬಾರನ್ನ ಅಂತ ನೋಡೋಣ. ಮತ್ತು ಇವಾಗ ಬೇಳೆ ಸಾಂಬಾರು ಸ್ಟಾರ್ಟ್ ಮಾಡಿದ್ದೀನಿ. ಬೇಳೆ ಸಾಂಬಾರು ನಾನು ಏನೇನು ಹಾಕ್ತೀನಿ ಅಂದರೆ ಬೇಳೆ ಹಾಕಿದ್ದೀನಿ, ಮತ್ತು ಟೊಮೆಟೊ ಹಾಕಿದ್ದೀನಿ, ತರಕಾರಿ ಎಲ್ಲ ತೋರಿಸಿದ್ನಲ್ಲ ಅದೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ತರಕಾರಿ ಎಲ್ಲ ಹಾಕಿ ಸೇಮ್ ಏನಕ್ಕೆ ನಾನು ತರಕಾರಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಅಂತಂದರೆ ವಿಷಲ್ ಹಾಕ್ತೀವಲ್ವ, ಅವಾಗೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋಗ್ಬಿಡುತ್ತಲ್ವ. ಸೊ ಅದಕ್ಕಾಗಿ ಈ ಥರ ದೊಡ್ಡದಾಗಿದ್ದರೆ ಎಷ್ಟೋ ಒಂದು 2-3 ವಿಷಲ್ ಆದರೂ ಬೇಳೆ ಬೆಂದರೂ ತರಕಾರಿ ಸ್ವಲ್ಪ ಹಾಗೆ ಇರುತ್ತೆ. ಸೊ ಅದಕ್ಕಾಗಿ ನಾನು ಇವಾಗ ಈ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಕ್ರಷ್ ಮಾಡಿರೋ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕಬೇಕು. ಎಲ್ಲನೂ ಸಿಂಪಲ್ ಇದು ಸಾಂಬಾರು, ಬೇಗ ಮಾಡುವಂಥದ್ದು. ಎಲ್ಲ ಸಾಂಬಾರು ಪುಡಿ ಸ್ವಲ್ಪ ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಇದ್ರ ಜೊತೆ ಸ್ವಲ್ಪ ಟರ್ಮರಿಕ್, ಜೀರಾ ಇವೆರಡನ್ನೂ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 4 ವಿಷಲ್ 3 ವಿಷಲ್ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾದ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ತರಕಾರಿ ಬೇಳೆ ಸಾಂಬಾರಿಗೆ ಹಿಟ್ಟು ಬಂದಿದ್ದೀನಿ. ಅದು ಸದ್ಯಕ್ಕೆ ವಿಷಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬಿಸಿ ಅನ್ನ ಜೊತೆ ತರಕಾರಿ ಸಾಂಬಾರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೊರಗಡೆ ಮಳೆ ಇದೆ ಮತ್ತು ತುಂಬ ಚಳಿ ಕೂಡ ಇದೆ, ಔಟ್ಸೈಡ್ ಕೂಡ ಹೋಗೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಈ ಥರ ನೈಟ್ ವೇರ್ ಚಳಿಗೆ ಹಾಕ್ಕೊಳ್ಳೋ ಡ್ರೆಸ್ನೇ ಹಾಕ್ಕೊಂಡು ಹೋಗ್ತಿದ್ದೀನಿ. ಬೇಗನೆ 9 ಗಂಟೆ ಆಯಿತು. ಇನ್ನೂ ಲೇಟ್ ಆ್ಯಕ್ಚುಲಿ ಊಟ ಮಾಡೋದು, ಬಟ್ ಚಳಿನಲ್ಲಿ ಬೇಗ ಊಟ ಮಾಡಿ ಮಲ್ಕೊಂಡ್ರೆ ಬೆಟರ್ ಅಲ್ಲ ಅಂತೇಳಿ ನಾನು ಥಿಂಕ್ ಮಾಡಿ ಬೇಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತು ಫ್ರೆಂಡ್ಸ್, ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದಲ್ಲ, ನನಗೆ ಯಾವ ಥರ ಬ್ಲೌಸ್ ರೆಡಿಯಾಗಿದೆ ಇವತ್ತು ಕೊಟ್ಟು ಬಂದಿದೆ. ಅವರು 2 ಡೇಸ್ಗೆಲ್ಲ ರೆಡಿ ಮಾಡ್ತಾರೆ. 1 ಡೇಗೆ ರೆಡಿ ಮಾಡೋಕ್ಕೆ 500 ರುಪೀಸ್ ತೊಗೊತಾರೆ. ಇವತ್ತೇ ರೆಡಿ ಮಾಡೋಕ್ಕೆ 500 ರುಪೀಸ್ ಒಂದು ಬ್ಲೌಸ್ಗೆ ಚಾರ್ಜ್ ಮಾಡ್ತಾರೆ. ಸೊ ನಾನು ಅದಕ್ಕೆ 1-2 ಡೇಸ್ ಆಗಲಿ ಅಂತ ವೆಯ್ಟ್ ಮಾಡಿದೆ. ಇರಲಿ, ನೋ ಪ್ರಾಬ್ಲಮ್, ಲೇಟಾಗಿ ಸಿಗುತ್ತೆ, ಪರವಾಗಿಲ್ಲ, ನಾನೇನು ಫಂಕ್ಷನ್ ಇಲ್ಲ ಅಂತ. ಫಂಕ್ಷನ್ ಇತ್ತು ಬಟ್ ಹೋಗ್ತಾಯಿಲ್ಲ, ಪೋಸ್ಟ್ಪೋನ್ ಆಗಿದೆ. ಸೊ ಹಾಗಾಗಿ ನಾನು ಇರಲಿ ಬಿಡ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. 2 ಡೇಸ್ ವೆಯ್ಟ್ ಮಾಡೋಣ ಅಂತ. ನೆಕ್ಸ್ಟು ಬ್ಲಾಗಲ್ಲಿ ನಾನು ನನ್ನ ಬ್ಲೌಸಸ್ ಯಾವ ಥರ ಡಿಸೈನ್ ಬಂದಿದೆ ಮತ್ತು ಅದರ ಸ್ಯಾರಿ ಯಾವುದು ಅಂತ ಬ್ಲಾಗ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ನನ್ನ ವೀಡಿಯೋಸ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ಮೆಸೇಜ್ ಬರುತ್ತೆ. ಸೊ ಆವಾಗ ನೀವು ನೋಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ. ಮತ್ತು ಬನ್ನಿ ಫ್ರೆಂಡ್ಸ್, ಸಾಂಬಾರು ಆಯ್ತೇನೋ, ಇನ್ನೂ ಆಗಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ಬೇಗ ಆಗಿಲ್ಲ, ಇದು ಜಸ್ಟ್ ವಿಜಲ್ ಕುಕ್ಕರಿಗೆ ಬಂದಿದ್ದೀನಿ. ನೋಡಿ, ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ದೊಡ್ಡದಾಗಿ ಹಾಕಿದ್ದಕ್ಕೆ ಬೇಳೆ ಬೆಂದ್ರೂ ತರಕಾರಿ ಹಾಗೇ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ತರಕಾರಿನ ಯಾವಾಗಲೂ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ತೀನಿ. ಇದಕ್ಕೆ ಸಾಂಬಾರು ಪುಡಿ ಹಾಕಿ ಸ್ವಲ್ಪ 5 ಮಿನಿಟ್ಸ್ ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ. ಒಗ್ಗರಣೆ ಐಟಮ್ ರೆಡಿ ಆಗಿದೆ ನೋಡಿ. ಏನೇನು ಗೊತ್ತಾ, ಸಾಸಿವೆ, ಜೀರಿಗೆ, ಕರ್ಬೇವು ಸೊಪ್ಪು, ಸಣ್ಣ ಈರುಳ್ಳಿ, ಇಂಗು, ಇಷ್ಟೇ ಒಗ್ಗರಣೆ ನಾನು ಹಾಕ್ತೀನಿ. ಒಂದು ಬೆಳ್ಳುಳ್ಳಿ ಹಾಕಬೇಕಿತ್ತು. ಸೊ ಬೆಳ್ಳುಳ್ಳಿ ಬೇಡ ಅಂತೇಳಿ ಇವಾಗ ಇಷ್ಟು ಮಾತ್ರ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಬೇಳೆ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನೇನು ಊಟ ಮಾಡಬೇಕು. ಆ ಕಡೆ ರೈಸ್ ಇಟ್ಟಿದ್ದೀನಿ. ಊಟ ಮಾಡಿ ಮಲ್ಕೋತೀವಿ ಫ್ರೆಂಡ್ಸ್.
ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎನಿವೇಸ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್. ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನಗಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ.